ನಿಜ ಜೀವನದಲ್ಲಿ ನಾವು ಹಲವಾರು ಬಾರಿ ಎಕ್ಸ್ಪ್ರೆಸ್ ಟ್ರೈನ್ ಇರ್ಬೋದು ಅಥವಾ ಪ್ಯಾಸೆಂಜರ್ ಟ್ರೈನ್ ಇರ್ಬೋದು, ಇದರಲ್ಲಿ ಟ್ರಾವೆಲ್ ಮಾಡಿರ್ತೀವಿ, ಅದನ್ನ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ತೀವಿ. ಬಟ್ ಆದರೆ ನಮ್ಮ SSLC ಮ್ಯಾಥಮೆಟಿಕ್ಸ್ನ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಚಾಪ್ಟ್ರಲ್ಲಿ ಹಲವಾರು ಬಾರಿ ಈ ಎಕ್ಸ್ಪ್ರೆಸ್ ಟ್ರೈನ್ ಮತ್ತು ಪ್ಯಾಸೆಂಜರ್ ಟ್ರೈನ್ ಕಂಪ್ಯಾರಿಸನ್ ಮಾಡಿ ಒಂದು ಕ್ವಶನ್ ಸುಮಾರು ಸರ್ತಿ ರಿಪೀಟ್ ಆಗುತ್ತೆ. ಸೊ ಇದೇ ಇರ್ಬೋದು ಅಥವಾ ಒಂದೇ ಎಕ್ಸ್ಪ್ರೆಸ್ ಟ್ರೈನನ್ನು ತೊಗೊಂಡು ಅದರ ಸ್ಪೀಡ್ ಮೇಲೆ ಅಕಸ್ಮಾತ್ ಅದು ಸ್ಪೀಡ್ ಜಾಸ್ತಿ ಇದ್ದರೆ ಸ್ಪೀಡ್ ಕಡಿಮೆ ಇದ್ದರೆ ಅಂತ ಒಂದು ಕ್ವಶನ್ ಕೇಳ್ಬೋದು. ಸೊ ಈ ಕ್ವಶನನ್ನು ನಾವು ಆ ರಿಯಾಲಿಟಿಲಿ ಅರ್ಥ ಮಾಡ್ಕೊಳ್ತಾ ಹೆಂಗೆ ನಾವು ಮ್ಯಾಥಮೆಟಿಕಲಿ ಸಾಲ್ವ್ ಮಾಡಿ ಸ್ಪೀಡ್ ಆಫ್ ದಿ ಟ್ರೈನನ್ನು ಕಂಡುಹಿಡಿತೀವಿ ಅನ್ನೋದನ್ನು ಇವತ್ತು ನಾವು ಕಲೀಲಿಕ್ಕೆ ಹೊರಟಿದ್ದೇವೆ. ಎಕ್ಸ್ಪ್ರೆಸ್ ಟ್ರೈನ್ ವರ್ಸಸ್ ಪ್ಯಾಸೆಂಜರ್ ಟ್ರೈನ್ ಅಂತ ನಾನು ಇದನ್ನು ಕರಿತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಾವು, ಇಲ್ಲೊಂದು ಒಂದೇ ಭಾರತ್ ಟ್ರೈನ್ ಇದೆ ವಿಚ್ ಇಸ್ ಎಕ್ಸ್ಪ್ರೆಸ್ ಟ್ರೈನ್, ಇಲ್ಲೊಂದು ಪ್ಯಾಸೆಂಜರ್ ಟ್ರೈನ್ ಇದೆ. ಸೊ ಈ ಎರಡೂ ಟ್ರೈನ್ಗಳ ಮಧ್ಯೆ ಒಂದು ಬ್ಯಾಟಲ್ ನಡೀತಾ ಇದೆ, ಹೌದಲ್ವಾ? ಸೊ ಏನು ಈ ಬ್ಯಾಟಲ್ಲು, ಕ್ವಶನ್ ಯಾವ ರೀತಿ ಇದೆ ನೋಡೋಣ. ಆ್ಯನ್ ಎಕ್ಸ್ಪ್ರೆಸ್ ಟ್ರೈನ್ ಟೇಕ್ಸ್ 1 hour ಲೆಸ್ ದ್ಯಾನ್ ಅ ಪ್ಯಾಸೆಂಜರ್ ಟ್ರೈನ್ ಅಂತ ಹೇಳ್ತಿದ್ದಾರೆ. ಹಂಗಂದರೆ ಎರಡು ಟ್ರೈನ್ಗಳಿದೆ. ಇಲ್ಲಿ ನಾವು ಚಿತ್ರಣ ಬರೆಯೋಕ್ಕೆ ಟ್ರೈ ಮಾಡೋಣ. ಸೊ ಮೊದಲಿಗೆ ಪೆನ್ ತಗೋಣ. ಪೆನ್ ಇಲ್ಲಿದೆ. ಸೊ ಇವಾಗ ಇಲ್ಲಿ ಇದೊಂದು ಟ್ರ್ಯಾಕ್ ಇದೆ, ಟ್ರ್ಯಾಕ್ ಮೇಲೆ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಇಲ್ಲಿ ಅಂತ ಇಟ್ಕೋಣ. ದಿಸ್ ಈಸ್ ವಾಟ್ ಎಕ್ಸ್ಪ್ರೆಸ್ ಟ್ರೈನ್, ರೈಟ್? ಮುಂದೆ ಶಾರ್ಪ್ ಆಗಿದೆ, ಎಕ್ಸ್ಪ್ರೆಸ್ ಟ್ರೈನ್ ಥರ ಕಾಣಿಸ್ತಾ ಇದೆ. ಇನ್ನೊಂದು ಪ್ಯಾಸೆಂಜರ್ ಟ್ರೈನ್ ಇದೆ ಅಂತ ಇಟ್ಕೋಣ. ಏನು ಸರ್ ಹಿಂಗಿದೆ ಅಂತ ಕೇಳಬೇಡಿ, ನಂಗೆ ಬಂದಿರೋ ಥರ ಬರ್ದೀನಿ, ಓಕೆನಾ? ರೈಟ್. ಸೊ ಇಲ್ಲಿ ಎಕ್ಸ್ಪ್ರೆಸ್ ಟ್ರೈನ್, ಇದು ಎಕ್ಸ್ಪ್ರೆಸ್, ಇದು ಪ್ಯಾಸೆಂಜರ್, ರೈಟ್? ಸೊ ಎರಡು ಟ್ರೈನ್ಗಳು ಏನು ಮಾಡ್ತಾ ಇದೆ, ಟ್ರಾವೆಲ್ ಮಾಡ್ತಾ ಇದೆ. ಬಟ್ ಒಂದು ಕಂಡೀಷನ್ ಏನಂದರೆ ಎಕ್ಸ್ಪ್ರೆಸ್ ಟ್ರೈನ್ ಟೇಕ್ಸ್ 1 hour ಲೆಸ್ ದ್ಯಾನ್ ಅ ಪ್ಯಾಸೆಂಜರ್ ಟ್ರೈನ್ ಅಂತ ಹೇಳ್ತೀರ. ಅಂದರೆ ಈ ಎಕ್ಸ್ಪ್ರೆಸ್ ಟ್ರೈನ್ ಫಾಸ್ಟಾಗಿ ಹೋಗ್ತಿದೆ, ಈ ಟ್ರೈನು ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ. ಅದಕ್ಕೆ ಎಕ್ಸ್ಪ್ರೆಸ್ ಟ್ರೈನು ಪ್ಯಾಸೆಂಜರ್ ಟ್ರೈನ್ಗಿಂತ 1 ಗಂಟೆ ಕಡಿಮೆ ತಗೊಳುತ್ತೆ. ಯಾಕೆ? ದಿಸ್ ಹ್ಯಾಸ್ ಮೋರ್ ಸ್ಪೀಡ್, ಇದು ಲೆಸ್ ಸ್ಪೀಡ್, ಹೌದಲ್ವಾ? ರೈಟ್. ಸೊ ಇದಕ್ಕೆ ಸ್ಪೀಡ್ ಜಾಸ್ತಿ, ಇದಕ್ಕೆ ಸ್ಪೀಡ್ ಕಡಿಮೆ, ಸರಿ? ಸೊ ಎರಡಕ್ಕೂ ಕೂಡ ಟೈಮ್ ಡಿಫ್ರೆನ್ಸ್ ಎಷ್ಟು? ಟೈಮ್ ಡಿಫ್ರೆನ್ಸ್ ಕೊಡ್ತಿದ್ದಾರೆ. ಟೈಮ್ ಡಿಫ್ರೆನ್ಸ್ ಅಂದರೆ ಸಮಯದ ವ್ಯತ್ಯಾಸ ಎಷ್ಟು? 1 hour ಅಂತ ಹೇಳ್ತೀಯಾರೆ. ಈ ಟೈಮ್ ಡಿಫ್ರೆನ್ಸ್ ಬಹಳ ಕೀ ರೋಲ್ ಪ್ಲೇ ಮಾಡ್ತೀವಿ ಈ ಪ್ರಶ್ನೆಯಲ್ಲಿ. ಸೊ ಮುಂದಕ್ಕೆ ಓದ್ತಾ ಹೋಗೋಣ. ಟು ಟ್ರಾವೆಲ್ ಡಿಸ್ಟೆನ್ಸ್ ಆಫ್ 132 kilometer ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ. ಅಂದರೆ ಇಲ್ಲಿ ಶುರು ಮಾಡಿ ಈ ಎರಡೂ ಟ್ರೈನ್ಗಳು ಇಲ್ಲಿಗೆ ಬರಲಿಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತೆ? 132 kilometers ಅಂತೆ. ಅಂತರ ಎಷ್ಟು? 132 kilometerಗಳು. ಈ ಎರಡೂ ಟ್ರೈನ್ಗಳು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದೆ? 132 kilometerನ ಟ್ರಾವೆಲ್ ಮಾಡ್ತಾ ಇದೆ ಬಿಟ್ವೀನ್ ಟೌನ್ ಎ ಆ್ಯಂಡ್ ಟೌನ್ ಬಿ. ದ ಆವರೇಜ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಈಸ್. ಇವಾಗ ಹೇಳ್ತೀರ ಸ್ಪೀಡ್ ಮಧ್ಯೆ ವ್ಯತ್ಯಾಸ, ಡಿಫ್ರೆನ್ಸ್ ಇನ್ ಸ್ಪೀಡ್, ಡಿಫ್ರೆನ್ಸ್ ಇನ್ ಸ್ಪೀಡ್ ಎಷ್ಟು ಅಂತ ಹೇಳ್ತಿದ್ದಾರೆ? 11 kilometer per hour ಜಾಸ್ತಿ, ಹೆಚ್ಚಿಗೆ. ಯಾವುದು ಜಾಸ್ತಿ? ಎಕ್ಸ್ಪ್ರೆಸ್ ಟ್ರೈನ್ ಜಾಸ್ತಿ, ಪ್ಯಾಸೆಂಜರ್ ಟ್ರೈನ್ ಕಡಿಮೆ. ಸೊ ಇವಾಗ ಎಕ್ಸ್ಪ್ರೆಸ್ ಟ್ರೈನ್ ಜಾಸ್ತಿ ಯಾವುದಕ್ಕಿಂತ? ಪ್ಯಾಸೆಂಜರ್ ಟ್ರೈನ್ ಎಷ್ಟಿದೆ? ಅದಕ್ಕಿಂತ 11 ಇದು ಜಾಸ್ತಿ, ಎಕ್ಸ್ಪ್ರೆಸ್ ಟ್ರೈನ್ ಜಾಸ್ತಿ. ಪ್ಯಾಸೆಂಜರ್ ಟ್ರೈನ್ ಸ್ಪೀಡ್ ಎಷ್ಟು ಗೊತ್ತಪ್ಪ ನಿಮಗೆ? ಸ್ಪೀಡು ಎಷ್ಟಂತ ಗೊತ್ತಾ? ಪ್ಯಾಸೆಂಜರ್ ಟ್ರೈನ್ದು ಯಾವ್ದು ಗೊತ್ತಿಲ್ಲ ಅಂತ ಅಂದ್ಕೋತೀವಿ, ಅದನ್ನು ನಾವು ಎಕ್ಸ್ ಅಂತ ಅಸ್ಯೂಮ್ ಮಾಡ್ತೀವಿ. ಲೆಟ್ ದ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಬಿ X kilometer per hour. ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ನ ವೇಗ ನಮಗೆ X kilometer ಆಗಿರಲಿ. ಯಾಕೆ ಅಸ್ಯೂಮ್ ಮಾಡ್ತಿದ್ದೀವಿ ಪಕ್ಕ ಗೊತ್ತಾಗಬೇಕು ನಿಮಗೆ. ಯಾಕೆ ಅಂದರೆ ಎಕ್ಸ್ಪ್ರೆಸ್ ಟ್ರೈನ್ ಎಷ್ಟಿದೆ ಅಂತ ಹೇಳ್ತೀರಾ? ಪ್ಯಾಸೆಂಜರ್ಗಿಂತ 11 ಜಾಸ್ತಿ. ಪ್ಯಾಸೆಂಜರ್ ಗೊತ್ತಿದ್ರೆ ಎಕ್ಸ್ಪ್ರೆಸ್ ಟ್ರೈನ್ ಗೊತ್ತಾಗುತ್ತೆ. ಪ್ಯಾಸೆಂಜರ್ ಎಷ್ಟಿದೆಯೋ ಅದಕ್ಕಿಂತ 11 ಜಾಸ್ತಿ. ಪ್ಯಾಸೆಂಜರ್ ಗೊತ್ತಿಲ್ಲ, ಅದಕ್ಕೆ X ಆದರೆ ಇದು X + 11. ಹಾಗಂದರೆ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಆಯಿತು X + 11 kilometer per hour. ಇಷ್ಟೇ ಬೇಕಿರೋದು ನಮಗೆ, ರೈಟ್? ಸೊ ಇವಾಗ ಫಸ್ಟ್ ಏನು ಹೇಳ್ತಿರೋದು ಇಂಪಾರ್ಟೆಂಟ್ ಡೇಟಾ ಅಂತ ಹೇಳಿದೆ ನಾನು, ಟೈಮ್ ಡಿಫ್ರೆನ್ಸು. ಸೊ ಇಲ್ಲಿ ಟೈಮ್ ಟೇಕನ್ ಬೈ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಒಂದು, ಆಮೇಲೆ ಟೈಮ್ ಟೇಕನ್ ಬೈ ಪ್ಯಾಸೆಂಜರ್ ಟ್ರೈನ್ ಇದೆ ಒಂದು, ರೈಟ್? ಸೊ ಈ ಎರಡರ ವ್ಯತ್ಯಾಸ ಯಾವುದು ಜಾಸ್ತಿ ಯಾವ್ದು ಕಡಿಮೆ? ಟೈಮ್ ಟೇಕನ್ ಬೈ ಪ್ಯಾಸೆಂಜರ್ ಜಾಸ್ತಿ, ಹೌದಲ್ವಾ? ಜಾಸ್ತಿ ಟೈಮ್ ಇದು ತೊಗೋತಾ ಇದೆ, ಇದು ಕಡಿಮೆ ಟೈಮ್ ತೊಗೋತಾ ಇದೆ. ಸೊ ಈ ಟೈಮ್ ಟೇಕನ್ ಬೈ ಪ್ಯಾಸೆಂಜರ್ ಟ್ರೈನ್ ಮೈನಸ್ ಟೈಮ್ ಟೇಕನ್ ಬೈ ಎಕ್ಸ್ಪ್ರೆಸ್ ಟ್ರೈನ್. ಜ್ಞಾಪಕ ಇಟ್ಕೊಳ್ಳಿ, ಬಿಗ್ಗರ್ ಮೈನಸ್ ಸ್ಮಾಲರೇ ಮಾಡ್ತೀವಿ ಯಾವಾಗಲೂ ಟೈಮ್ ಡಿಫ್ರೆನ್ಸ್ ತೊಗೋಬೇಕಾದ್ರೆ.
ಯಾವ್ದು ಜಾಸ್ತಿ ಮೈನಸ್ ಯಾವ್ದು ಕಡಿಮೆ, ಹಂಗಂದ್ರೆ ಟೈಮ್ ಪ್ಯಾಸೆಂಜರ್ ಮೈನಸ್ ಟೈಮ್ ಎಕ್ಸ್ಪ್ರೆಸ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳ್ತೀರಿ ಡಿಫ್ರೆನ್ಸು? 1 ಅವರ್ ಅಂತ ಹೇಳ್ತೀರಾ, 1 ಅವರ್ ಅಂತ. ಸೊ ಲಾಸ್ಟ್ ವೀಡಿಯೋದಲ್ಲಿ ಅಪ್ಸ್ಟ್ರೀಮ್ ಡೌನ್ಸ್ಟ್ರೀಮ್ ವೀಡಿಯೋದಲ್ಲೂ ನೋಡಿದ್ವಿ ನಾವು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಆದರೆ ಟೈಮ್ ಮೇಲೆ ಕರ್ಕೊಂಬರ್ತೀರಾ, ಟಿ ಈಸ್ ಈಕ್ವಲ್ ಟು ಡಿ ಬೈ ಎಸ್ ಆಗುತ್ತೆ. ಡಿಸ್ಟೆನ್ಸ್ ಎರಡಕ್ಕೂ ಸೇಮು 132 ಕಿಲೋಮೀಟರ್ಸ್, ಹಂಗಂದರೆ 132 ಕಿಲೋಮೀಟರ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಬೈ ಪ್ಯಾಸೆಂಜರ್ ಟ್ರೈನ್ ಎಷ್ಟು? ಎಕ್ಸ್ ಕಿಲೋಮೀಟರ್ಸ್, ಎಕ್ಸ್ ಮೈನಸ್ ಟೈಮ್ ಟೇಕನ್ ಬೈ 132 ಡಿವೈಡೆಡ್ ಬೈ 132 ಡಿವೈಡೆಡ್ ಬೈ ಟೈಮ್ ಟೇಕನ್ ಬೈ ಎಕ್ಸ್ಪ್ರೆಸ್ ಟ್ರೈನ್ ಎಷ್ಟು? ಎಕ್ಸ್ ಪ್ಲಸ್ 11, ಎಕ್ಸ್ ಪ್ಲಸ್ 11 ಈಕ್ವಲ್ ಟು 1. ಅರ್ಥ ಆಯ್ತಾ ಇದು? ಹೆಂಗೆ ಮಾಡಿದ್ವಿ? ಡಿಸ್ಟೆನ್ಸ್ ಬೈ ಸ್ಪೀಡ್, ಡಿಸ್ಟೆನ್ಸ್ ಬೈ ಸ್ಪೀಡ್. ಇದೇ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂದರೆ ಏನಿದು? ದಿಸ್ ಈಸ್ ನಥಿಂಗ್ ಬಟ್ ಟೈಮ್. ದಿಸ್ ಈಸ್ ವಾಟ್? ದಿಸ್ ಈಸ್ ನಥಿಂಗ್ ಬಟ್ ಟೈಮ್. ಸೊ ಟೈಮ್ ಟೇಕನ್ ಬೈ ಪ್ಯಾಸೆಂಜರ್ ಮೈನಸ್ ಟೈಮ್ ಟೇಕನ್ ಬೈ ಎಕ್ಸ್ಪ್ರೆಸ್ ಟ್ರೈನ್ ಈಸ್ ಈಕ್ವಲ್ ಟು 1. ಹಂಗಂದ್ರೆ 132 ಬೈ ಎಕ್ಸ್ ಮೈನಸ್ 132 ಬೈ ಎಕ್ಸ್ ಪ್ಲಸ್ 11 ಈಸ್ ಈಕ್ವಲ್ ಟು 1. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತವ್ರೆ. ಎಲ್ ಸಿ ಎಮ್ ತೊಗೋಬೋದು. ಇಲ್ಲಿ ಇದೇನು ಸಿಗುತ್ತೆ ನಮಗೆ? ಎಲ್ ಸಿ ಎಮ್ ತೊಗೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 11 ಸಿಗುತ್ತೆ. ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು 11 ಅಂದರೆ 11x. ಡಿನಾಮಿನೇಟ್ರಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 11x ಬಂತು. ನ್ಯೂಮರೇಟ್ರಲ್ಲಿ ಏನು ಸಿಗುತ್ತೆ? 132 ಇಂಟು ಎಕ್ಸ್ ಅಂದರೆ 132x, 132x. 132 ಇಂಟು ಪ್ಲಸ್ 11 ಅಂದರೆ ಪ್ಲಸ್ 132 ಇಂಟು 11 ಎಷ್ಟು ಬರುತ್ತಪ್ಪ? ಹಂಗೆ ಬರ್ಕೊಳ್ಳೋಣ ಸದ್ಯಕ್ಕೆ. 132 ಇಂಟು 11 ಮೈನಸ್ 132 ಇಂಟು ಎಕ್ಸ್ ಅಂದರೆ ಮೈನಸ್ 132x ಈಸ್ ಈಕ್ವಲ್ ಟು ನಮಗೆ 1 ಬರಬೇಕು. ಪ್ಲಸ್ 132x ಮೈನಸ್ 132x ಕ್ಯಾನ್ಸಲ್ ಮಾಡೋಕ್ಕಣ. ಅರ್ಥ ಆಯ್ತಲ್ವಾ? ಸೊ ಪ್ಲಸ್ 132x ಮೈನಸ್ 132x ಕ್ಯಾನ್ಸಲ್ ಆಗೋಯ್ತು. ಉಳಿಯೋದೇನು? 132 ಇಂಟು 11 ಉಳಿಯುತ್ತೆ. ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಇಲ್ಲಿ ಡಿನಾಮಿನೇಟ್ರಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 11x, ಎಕ್ಸ್ ಸ್ಕ್ವಯರ್ ಪ್ಲಸ್ 11x ಈಸ್ ಈಕ್ವಲ್ ಟು 132 ಇಂಟು 11, 132 ಇಂಟು 11. ಸೊ 132 ಇಂಟು 11 ಎಷ್ಟು ಬರುತ್ತೆ ನೋಡೋಣ? 132 ಇಂಟು 11 132 ಬರುತ್ತೆ. 2 5 4 1 1452 ಬರ್ತಾ ಇದೆ. ಸೊ ಇದ್ರ ವ್ಯಾಲ್ಯೂ 1452. ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕರ್ಕೊಂಡ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 11x ಮೈನಸ್ 1452 ಈಕ್ವಲ್ ಟು 0. ರೈಟ್? ಸೊ ಇದನ್ನು ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ತು. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇವಾಗ 1452 ಇಂಟು ಎಕ್ಸ್ ಸ್ಕ್ವಯರ್ ಅಂದರೆ ಮೈನಸ್ 1452 ಎಕ್ಸ್ ಸ್ಕ್ವಯರ್. ಎರಡು ನಂಬರ್ಗಳನ್ನ ಸ್ಪ್ಲಿಟ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಮಗೆ ಮಧ್ಯದಲ್ಲಿರೋದು ವಿಚ್ ಈಸ್ ಪ್ಲಸ್ 11x ಬರಬೇಕು, ಪ್ಲಸ್ 11x ಬರಬೇಕು. ಸೊ ಯಾವ್ಯಾವ ನಂಬರ್ಸ್ಗಳು? ಆ್ಯಸ್ ಯೂಶುವಲ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ನನಗೆ ಜ್ಞಾಪಕಕ್ಕಿದೆ, ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. 44x 33x. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ನೋಡಿ ಗೊತ್ತಾಗಿಲ್ಲ ಅಂದರೆ ನಾನು ಡೈರೆಕ್ಟಾಗಿ ಹಾಕ್ತೀನಿ, ಯಾಕಂದ್ರೆ ನಂಗೆ ಜ್ಞಾಪಕ್ಕಿದೆ. ಓಕೆ, ಬಟ್ ಎಲ್ಲ ಕ್ವಶನ್ಗೂ ಅಲ್ಲ, ಈ ಕ್ವಶನ್ಗೆ ಮಾತ್ರ ನಂಗೆ ಜ್ಞಾಪಕ್ಕಿದೆ ಅಷ್ಟೇ. ಓಕೆನಾ? ಸೊ ಇಲ್ಲಿ ಪ್ಲಸ್ ಇದೆ, ಸೊ ವಿಲ್ ಪುಟ್ ಪ್ಲಸ್ ಇಯರ್, ವಿಲ್ ಪುಟ್ ಮೈನಸ್ ಇಯರ್. ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಆಗುತ್ತೆ. ಸೊ ದೇರ್ ಫೋರ್ ಎಕ್ಸ್ ಸ್ಕ್ವಯರ್ ಪ್ಲಸ್ 44x ಮೈನಸ್ 33x ಮೈನಸ್ 1452 ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಕಾಮನ್ ತೆಗೆಯೋಣ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 44 ಮೈನಸ್ 33 ಕಾಮನ್ ತೆಗೆಯೋಣ. ಎಕ್ಸ್ ಪ್ಲಸ್ 44 ಈಕ್ವಲ್ ಟು 0. Here and here x plus 44 is common into x minus 33 equal to 0. ಸೊ ಎರಡು ಕಡೆ ನೋಡಿದ್ರೆ ನಾವು ಎಕ್ಸ್ ಪ್ಲಸ್ 44 ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 33 ಈಕ್ವಲ್ ಟು 0. 44 ಈ ಕಡೆ ಹೋದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 44 ಆರ್ ಎಕ್ಸ್ ಈಸ್ ಈಕ್ವಲ್ ಟು ಈ ಕಡೆ ಹೋದರೆ 33. ಸ್ಪೀಡು ವೇಗ ಮೈನಸ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಮೈನಸ್ 44ನ ನಾವು ನೆಗ್ಲೆಕ್ಟ್ ಮಾಡಬಹುದು. ದೇರ್ ಫಾರ್ ದ ಸ್ಪೀಡ್ ಆಫ್ ದಿ ಪ್ಯಾಸೆಂಜರ್ ಟ್ರೈನ್, ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಈಸ್ ಈಕ್ವಲ್ ಟು ಎಕ್ಸ್. ಎಷ್ಟು? 33 ಕಿಲೋಮೀಟರ್ ಪರ್ ಹವರ್. ಕರೆಕ್ಟಾ? ಅದೇ ರೀತಿ ಎಕ್ಸ್ಪ್ರೆಸ್ ಟ್ರೈನ್ ಎಷ್ಟು? ಎಕ್ಸ್ಪ್ರೆಸ್ ಟ್ರೈನ್ ಸ್ಪೀಡು ಎಕ್ಸ್ ಪ್ಲಸ್ 11 ವಿಚ್ ಈಸ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಎಷ್ಟು? ಎಕ್ಸ್ ಪ್ಲಸ್ 11, ಹಾಗಂದ್ರೆ 33 ಪ್ಲಸ್ 11 ವಿಚ್ ಈಸ್ ಈಕ್ವಲ್ ಟು 44 ಕಿಲೋಮೀಟರ್ ಪರ್ ಅವರ್. ಇಷ್ಟೇ, ವೆರಿ ಸಿಂಪಲ್. ಸೊ ಇವಾಗ
ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಏನಿಲ್ಲಿ ಈ ಇಕ್ವೇಷನ್ವರೆಗೂ ರೀಚ್ ಆಗೋದು. ಈ ರೀಚ್ ಆಗೋದಕ್ಕೆ ನಮಗೆ ಎಕ್ಸ್ಪ್ರೆಸ್ ಟ್ರೈನು, ಪ್ಯಾಸೆಂಜರ್ ಟ್ರೈನ್, ಈ ಚಿತ್ರಣ ನಮ್ಮ ತಲೆಯಲ್ಲಿ ಮೂಡಬೇಕು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಈಸ್ ಅ ಸಿಂಪಲ್ ಕ್ವಶನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ರಿಯಲ್ ಲೈಫಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಯಾವಾಗಲೂ ಹೇಳ್ತೀನಿ, SSLC ಪರೀಕ್ಷೆ ಚಾನಲ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಎಲ್ಲದೂ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಏನು ಹೇಳ್ಕೊಡ್ಬೇಕು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಮಕ್ಕಳ.